ನಾವೆಲ್ಲರೂ ಒಗ್ಗಟ್ಟಿನಿಂದ ಸಂಘಟನೆಯನ್ನ ಮಾಡಿದಾಗ ಮಾತ್ರ ಯಶಸ್ಸು ಕಾಣಲು ಸಾಧ್ಯ ಎಂದು ವಿಧಾನ ಪರಿಷತ್ ಸದಸ್ಯ ಟಿಡಿ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ಪಟ್ಟಣದ ಎಸ್ಸಿಎಸ್ ಕಲ್ಯಾಣ ಮಂಟಪದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದವರು, ಕೇಂದ್ರದಲ್ಲಿ ಎಸ್ಟಿ ಪಟ್ಟಿಗೆ ಸೇರಿಸಲು ಸಾಕಷ್ಟು ವರ್ಷಗಳಿಂದ ಹೋರಾಟವನ್ನ ಮಾಡುತ್ತಿದ್ದೇವೆ. ಎಲ್ಲರೂ ಒಟ್ಟಾಗಿ ನಿಂತಾಗ ಮಾತ್ರ ಏನಾದರೂ ಸಾಧಿಸಲು ಸಾಧ್ಯ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಚಿಕ್ಕಣ್ಣಸ್ವಾಮಿ ಕ್ಷೇತ್ರದ ಶ್ರೀಪಾಪಣ್ಣ, ಜುಂಜಪ್ಪನಹಟ್ಟಿಯ ಅರ್ಚಕರಾದ ಯರ್ರಪ್ಪ, ಯಾದವ್ ಸಂಘದ ತಾಲೂಕು ಅಧ್ಯಕ್ಷ ಜಿಎನ್ ಬೆಟ್ಟಸ್ವಾಮಿ, ಮುಖಂಡರಾದ ಬಿಎಸ್ ನಾಗರಾಜು, ಅಮ್ಮನಹಟ್ಟಿ, ಹರೀಶ್, ರಘು, ಕೀರ್ತಿ ಕುಚೇಲ, ಕಳ್ಳಿಪಳೆ ಲೋಕೇಶ್, ಯೋಗಾನಂದ ಕುಮಾರ್, ಕರಿಯಪ್ಪ, ಜಯಣ್ಣ, ಗುಬ್ಬಿಹಟ್ಟಿ, ಮಹಾಲಿಂಗ ಸೇರಿದಂತೆ ಇನ್ನಿತರರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನೀವು ಮೊದಲೆಲ್ಲ ಕೃಷ್ಣ ಜನ್ಮಾಷ್ಟಮಿಗೆ ಅವತ್ತೇನಾಗಿತ್ತು ನಿಮ್ಗೆ ವಿರೋಧ ಮಾಡೋರು ಯಾರಿದ್ದೀವಿ ನಾವು? ಇವತ್ತು ನಾವು ಪಾಪಣ್ಣವರಿದ್ದಾರೆ, ನೆರೆಯಪ್ಪರಿದ್ದಾರೆ. ಇವತ್ತು 35 ವರ್ಷಗಳ ಕಾಲ ನಿರಂತರವಾಗಿ ಕ್ಷೇತ್ರದಲ್ಲಿ ಈ ಒಂದು ಸಮಾರಂಭ ಮಾಡ್ಕೊಂಡೇ ಬಂದಿದ್ದೀವಿ. ಅವತ್ತು ನೀವು ಕೂಡ ಇದ್ದೀವಿ. ಇವತ್ತು ಗೂಡೆ ಟೀಮ್ ಜೊತೆಗೆ ನಿಮ್ಮನ್ನು ಗೂಡೆ ಟೀಮ್ ಸೇರ್ಕೊಂಡು ಇವತ್ತು ಈ ಸಮಾಧಾನ ಹಾಳು ಮಾಡಿಕೊಂಡಿದ್ದೀರಲ್ಲ, ನಿಮ್ಗೆ ಯಾಕೆ ಏನು ಹೇಳ್ಬೇಕು ಹೇಳಿ? ಇವತ್ತು ಯಾವ ಸಮಾಜದಲ್ಲಿ ಇವತ್ತು ಅಸತ್ಯಾಸ್ಟ್ ಇಲ್ಲ, ಎಲ್ಲರೂ ಇದ್ದಾರೆ. ಅದು ನಿನಗೆ ಕೊಟ್ಟಿರ್ತಕ್ಕಂಥ ನೋವು ಯಾಕೆ ಕೊಟ್ಟಿದ್ದಾರೆ ಅಷ್ಟೇ. ಅದು ಬಿಟ್ಟು ಪಾಪ ಹುಡುಗರು ಇವತ್ತು ಬಹಳ ದಿವಸ ಆಗಿದೆ, ಏನೋ ಕೃಷ್ಣ ಜನ್ಮಾಷ್ಟಮಿ ಮಾಡ್ಬೇಕು, ನಾವು ಕೃಷ್ಣ ನಮ್ಮ ಕುಲದೈವ ಅಂತ ಹೇಳಿ ಹೊರಟಾಗ ಇವರು ಗುಡೆ ತರ ಗುಡೆ ಬಿಟ್ಕೊಂಡು ಅಲ್ಲಿ ಯಾಕೆ ನನಗೆ ಗೊತ್ತಿಲ್ವಾ ನೀವ್ ಯಾರು ಅಂತ? ನಿಮ್ಮೂರಲ್ಲಿ ನಿಮ್ ಶಕ್ತಿ ನನಗೆ ಗೊತ್ತಿಲ್ವಾ? 35 ವರ್ಷಗಳ ಕಾಲ ನಿರಂತರವಾಗಿ ಸಮಾಜದ ಜೊತೆಯಲ್ಲಿ ಬೆಳೆದುಕೊಂಡಿರೋದು. ನಾವು ಸಂಘಟಿತರಾಗಬೇಕು. ಸಂಘಟಿತರಾದ್ರೆ ಮಾತ್ರ ನಾವೇನಾದ್ರೂ ಸಾಧಿಸಕ್ಕಾಗುತ್ತೆ ಅನ್ನೋದು ಮಾತ್ರ ತಲೆಯಲ್ಲಿ ಫಸ್ಟ್ ಫಿಕ್ಸ್ ಆಗಿರಬೇಕು. ಎಲ್ಲಿವರೆಗೂ ನಾವು ಸಂಘಟಿತರಾಗೋವರೆಗೂ ಅಲ್ಲಿವರೆಗೂ ನಮ್ಮ ಬೇಳೆ ಏನು ಬೇಜಾರ. ಎಲ್ಲಿವರೆಗೂ ಇಡೀ ತಾಲೂಕಲ್ಲಿ ಎಲ್ಲ ಒಬ್ಬರ ಮೇಲೆ ಒಬ್ಬರ ಮಾತು ಮೇಲೆ ನಿಲ್ಲುತ್ತೆ ಅನ್ನೋ ಸಂದೇಶ ಬಂದರೆ ಎಲ್ಲ ರಾಜಕಾರಣಿಗಳು ನಿಮಗೆ ಬೆಲೆ ಕೊಡ್ತಾರೆ. ಇಲ್ಲಾಂದರೆ ಯಾವ ರಾಜಕಾರಣಿಗೂ ಬೆಲೆ ಕೊಡೋದಿಲ್ಲ. ನಿಮ್ಗೊಂದು ಜಿಲ್ಲಾ ಪಂಚಾಯತ್ ಆಗೋಕ್ಕೆ ಸಾಧ್ಯ ಇಲ್ಲ, ಒಂದು ತಾಲೂಕು ಪಂಚಾಯತಿ ಆಗೋಕ್ಕೂ ಸಾಧ್ಯ ಇಲ್ಲ. ಯಾಕಪ್ಪ ಅಂತಂದ್ರೆ ಸುಮಾರು ನಾವು ಈ ಸಂಘಟನೆ ತೊಡಸ್ಕೊಂಡು ಬರ್ತಾ ಇರ್ತೀವಿ, ಮೀಟಿಂಗ್ಗಳು ಆಗ್ತವೆ, ಎಲ್ಲವೂ ಆಗ್ತವೆ. ಕಾರ್ಯಕ್ರಮ ಅಂತ ಹಿಂದುಳಿದಿರೋ ಜನ ಏಕೆ ಅಂತ ಅರ್ಥ ಆಗ್ತಿಲ್ಲ. ಜೊತೆಯಲ್ಲಿ ಇದ್ರೆ ಏನು 1 ಲಕ್ಷ ರೂಪಾಯಿ ನಾವು ಮಾಡೋ ಸಂದರ್ಭದಲ್ಲಿ ನಾವು ಕಾರ್ಯಕ್ರಮ ಮಾಡಬೇಕು. ನಾವು ಆ ಒಂದು ಸಂದರ್ಭದಲ್ಲಿ ಸುಮಾರು ಒಂದು 300,000 ಜನ ಸೇರ್ಕೊಂಡು ನಾವು ಕಾರ್ಯಕ್ರಮ ಮಾಡಿದ್ವಿ. ಅದೇ ಲಾಟ್ರಿ ಕಾರ್ಯಕ್ರಮ ಗೊತ್ತಿಲ್ಲ ಅಂತ ಅನ್ಸುತ್ತೆ ನನಗೆ. ಅವತ್ತಿನ ಇವತ್ತವರೆಗೂ ಸಹ ಹೀಗೆ ಆಗ್ತಾ ಇತ್ತು. ಎಲ್ಲಿ ನಮ್ಮಲ್ಲಿ ನಾವು ಯಾವತ್ತೂ ಒಗ್ಗಟ್ಟಾಗಲ್ಲ, ನಾವು ಯಾವತ್ತು ಹೊಂದಾಣಿಕೆ ಆಗಲ್ಲ, ಈ ಮಟ್ಟಕ್ಕೆ ಆಗ್ತೀವಿ. ನನ್ನೋದ್ರೆ ಒಂಥರ ಬಡಸಮ್ಮನವರು ಒಂಥರ ನಮ್ಮಲ್ಲೇ ನಾವು ಗೊಂದಲ ಮಾಡ್ಕೊಂಡು ನಾವು ಸ್ಥಿತಿ ಬಂದಿದ್ದೀವಿ ಅಂತ ನನ್ನ ಭಾವನೆ, ನನಗನ್ನಿಸ್ತಾ ಇರೋದು. ಆ ಒಂದು ಸ್ಥಿತಿನ ನೀವು ಯಾವಾಗ ಬಿಡ್ತೀರಾ, ಯಾವಾಗ ನಮ್ಮದು ನೀವು ಮನಸ್ಸಿಗೆ ಬರುತ್ತೆ, ಅಲ್ಲಿ ಒಂದು ಸಂಘಟನೆ ಆಗಲ್ಲ. ಇದು ನಮ್ಮದು, ನಮ್ಮ ಕಾರ್ಯಕ್ರಮ, ನಮ್ಮ ಸಮಾಜದ ಕಾರ್ಯಕ್ರಮ ಅಂತ ನಿಮ್ಮ ಭಾವನೆ ನಿಮ್ಗೆ ಯಾವಾಗ ಬರುತ್ತೆ, ಅವತ್ತೇನಾದರೂ ಈ ಶ್ರೀಕೃಷ್ಣ ಪರಮಾತ್ಮ ನಮ್ಗೆಲ್ಲರಿಗೂ ಹೊಂದ್ಕೊಡಿಸಿ ಏನೋ ಒಂದು ಶಾಪ ಅಂತ ಹೇಳ್ತಾರೆ, ಆ ಶಾಪ ಪರಿಹಾರ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.